ಕ್ವಶನ್ ನೋಡ್ಕೊಳ್ಳಿ. ಬೈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರೂವ್ ದಟ್ 1 + 2 + 3 + n is equal to n into n plus 1/2 ಆಲ್ n ಬಿಲಾಂಗ್ಸ್ ಟು n. ನೋಡಿ, ನಾಲ್ಕು ಇಟ್ಕೊಳ್ಳಿ. ಯಾವುದೇ ಸ್ಟೇಟ್ಮೆಂಟ್ ಇರಲಿ, ಅರ್ಥಾತ್ ಇದಕ್ಕೆ ಸ್ಟೇಟ್ಮೆಂಟ್ ಅಂತೀವಿ. ಅದರಲ್ಲಿ ಮ್ಯಾಥಮೆಟಿಕಲ್ ರಿಲೇಷನ್ಸ್ ಇದ್ದರೆ ನಾವು ಅದಕ್ಕೆ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ನೋಡಿ, ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟಲ್ಲಿ n ಇದ್ದರೆ ಮತ್ತು ಅದು ಎನ್ನು ಬಂದು ಪಾಸಿಟಿವ್ ಇಂಟೀಜರ್ ಇದ್ದರೆ, ಗೊತ್ತಾಗ್ತಿದೆಯಾ, ಆ ಸ್ಟೇಟ್ಮೆಂಟ್ನ ಪ್ರೂವ್ ಮಾಡೋಕ್ಕೆ ನಾವು ಮ್ಯಾಥಮೆಟಿಕಲ್ ಇಂಡಕ್ಷನ್ನ ಯೂಸ್ ಮಾಡ್ತೀವಿ. ನಾವು ಇಟ್ಕೊಳ್ಳಿ, ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡೋದು ಯಾವುದಕ್ಕೆ ಅಂದರೆ, ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆಯೋ ಅಥವಾ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಷ್ಟು ಫೈಂಡ್ ಮಾಡೋಕ್ಕೆ. ಇದರಲ್ಲಿ ಪ್ರೊಸೀಜರ್ ಇಲ್ಲಿ ಮಾಡೋದು ಪ್ರೊಸೀಜರ್ ಬಂದು 3 ಇರುತ್ತೆ. ಒಂದು, ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಫಸ್ಟ್ ಇನಿಷಿಯಲ್ ವ್ಯಾಲ್ಯೂ. ಈಗ n ಬಿಲಾಂಗ್ಸ್ ಟು ಇಂಟೀಜರ್ ಅಂದರೆ, ಇಂಟೀಜರ್ ಅಲ್ಲ, ನ್ಯಾಚುರಲ್ ನಂಬರ್ ಅಂದರೆ, ನ್ಯಾಚುರಲ್ ನಂಬರಲ್ಲಿ ಫಸ್ಟ್ ಬರೋದು ಯಾವುದು 1. ಅಂದರೆ ಈ ಸ್ಟೇಟ್ಮೆಂಟು ಟ್ರೂ ಫಾರ್ n is equal to 1 ಅಂತ ಪ್ರೂವ್ ಮಾಡಬೇಕು. ಸೆಕೆಂಡ್ರಲ್ಲಿ ಅಸ್ಯೂಮ್ ಮಾಡ್ಕೋಬೇಕು ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ n is equal to k. ಅರ್ಥ ಆಗ್ತಿದೆಯಾ? ಆಮೇಲೆ ಮೂರನೇದರಲ್ಲಿ ಅಸ್ಯೂಮ್ ಮಾಡಿದ್ಮೇಲೆ ನಾವು ದಿ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ n is equal to k + 1ಗೆ ಟ್ರೂ ಆದರೆ ಅದು ಆ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ. ಈಗ ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಪ್ರೊಸೀಜರ್ ಮಾಡಿದಾಗ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಏನು ಮಾಡಬೇಕು, ಇದು ಸ್ಟೇಟ್ಮೆಂಟ್ ಬರ್ಕೋಬೇಕು. ಸ್ಟೇಟ್ಮೆಂಟ್ನ ಲೆಟ್ P of n be the statement given by P of n such that 1 + 2 + 3 plus ... plus n equal to n into n plus 1/2. ಇದು ಸ್ಟೇಟ್ಮೆಂಟ್. ಅರ್ಥ ಆಯ್ತಲ್ವ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ನೀವು P of n ಬರೆದ್ಮೇಲೆ P of 1ನ ಫೈಂಡ್ ಮಾಡ್ಕೋಬೇಕು. ನಾವು n ಜಾಗದಲ್ಲಿ 1 ಹಾಕ್ಕೊಳ್ಳಿ. ಇಲ್ಲಿ P of 1 ಅಂದರೆ ನೋಡಿ, P of n ಅಂದರೆ ಏನು, 1 + 2 ಲೆಫ್ಟ್ ಹ್ಯಾಂಡು. P of n ಅಂದರೆ 1 + 2 + 3 + n. P of 2 ಅಂದರೆ 1 + 2. P of 4 ಅಂದರೆ 1 + 2 + 3 + 4. ಅಂದರೆ 1 ಇಂದ n ಗಂಟ. ಗೊತ್ತಾಗ್ತಿದೆಯಾ? ಎಕ್ಸಾಂಪಲ್, P of 6 ಅಂದರೆ 1 + 2 + 3 + 4 + 5 + 6. ಅರ್ಥ ಆಗ್ತಿದೆಯಾ? ಆ ಥರ P of 1. ಈಗ ನೋಡಿ, P of 6 ಅಂದರೆ 1 ಇಂದ 6. P of 5 ಅಂದರೆ 1 ಇಂದ 5 ಗಂಟ ಆ್ಯಡ್ ಮಾಡಬೇಕು. P of 7 ಅಂದರೆ 1 ಇಂದ 7 ಗಂಟ ಆ್ಯಡ್ ಮಾಡಬೇಕು. ನಂಬರ್ಸ್ನ, ಕಾನ್ಸಿಕ್ಯೂಟಿವ್ ನಂಬರ್ಸ್ನ ಆ್ಯಡ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಆದರೆ ಇಲ್ಲಿ P of 1 ಅಂದರೆ 1 ಇಂದ 1ಗೆ ಅಂದರೆ ಬರೀ ಒಂದೇ ಟರ್ಮ್ ಬರುತ್ತೆ. ಇಲ್ಲಿ P of 1 ಅಂದರೆ ಫಸ್ಟ್ ಟರ್ಮ್ ಅಂತ, ಬರೀ 1 ಇದೆ. ಈ ಫಸ್ಟ್ ಟರ್ಮ್ ಇದೆಯಲ್ಲ, ಅದು ಮಾತ್ರ ಬರೀಬೇಕು. ಇಸ್ ಈಕ್ವಲ್ ಟು, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ಗೆ ಬನ್ನಿ. P of 1 such that 1 is equal to, ಇಲ್ಲಿ ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ 1 n ಜಾಗದಲ್ಲಿ 1 ಹಾಕಿದ್ರೆ ಸಾಕು. n ಎಲ್ಲಿರುತ್ತೆ ಅಲ್ಲಿ 1. ಇಲ್ಲಿ n ಇದೆ, ಇಲ್ಲಿ n ಇದೆ. 1 into 1 + 1. 1 into 1 + 1/2. ನೋಡಿ, 1 + 1 ಅಂದರೆ 2. 1 into 2 is 2. 2/2 is 1. ಅರ್ಥ ಆಯ್ತಲ್ವಾ? therefore P of 1 is 2. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಲೆಟ್ ಅಸ್ಯೂಮ್ ಮಾಡ್ಕೋಬೇಕು. P of n is true for n is equal to k where k belongs to ನ್ಯಾಚುರಲ್ ನಂಬರ್. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಕೆ n ಜಾಗದಲ್ಲಿ k ಹಾಕ್ಬಿಡಿ. ಹೇಳಿ, P of k is such that 1 + 2 + 3 + ... ಪ್ಲಸ್ n ಜಾಗದಲ್ಲಿ k ಹಾಕಿದ್ರೆ ಪ್ಲಸ್ k is equal to k into k + 1/2. ಇಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ಇದಾದ ತಕ್ಷಣ ಏನು ಮಾಡಬೇಕಂದ್ರೆ, ನಾವು ಟು ಪ್ರೂವ್
to prove that P of k plus 1 is true. ನೋಡಿ, ಅಸ್ಯೂಮ್ ಮಾಡಿದ್ಮೇಲೆ ಪಿ ಆಫ್ ಕೆ ಪ್ಲಸ್ 1 ಟ್ರೂ ಅಂತ ಪ್ರೂವ್ ಮಾಡಬೇಕು. ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಏನು ಮಾಡಿ, ಈ ಸ್ಟೆಪ್ಪಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಈ ಸ್ಟೇಟ್ಮೆಂಟು ಲೆಫ್ಟ್ ಹ್ಯಾಂಡ್ ತಗೊಳ್ಳಿ. ಲೆಫ್ಟ್ ಹ್ಯಾಂಡ್ ತೊಗೊಂಡು ಎಂಡಲ್ಲಿ ಏನಿದೆ ಕೆ ಇದೆ ಅಲ್ವಾ, ಕೆಗೆ ಒಂದು ನೆಕ್ಸ್ಟ್ ಈಗ ನೋಡಿ 3 ಆದಮೇಲೆ ಬರೋದು ಕಾಂಜುಗೇಟಿವ್ ನಂಬರ್ 4 ಆದಮೇಲೆ 5 ಅಂದರೆ ಈಗ 2 ಆದಮೇಲೆ 3 ಅಂದರೆ 3 ಬರೋದು ಯಾವ ಥರ 2 + 1, 3 ಆದಮೇಲೆ 4 ಅಂದರೆ 3 + 1. ಇಲ್ಲಿ ಇನ್ನೊಂದು ಕಾಂಜುಗೇಟಿವ್ ನಂಬರ್ ಬರ್ಕೋಬೇಕು, ಆ್ಯಡ್ ಮಾಡಬೇಕು ಅಂದರೆ ಇಲ್ಲೇನಾಗುತ್ತೆ, ಕೆ ಜಾಗದಲ್ಲಿ ಕೆ ಪ್ಲಸ್ 1 ಹಾಕೋ ಅಂದರೆ ನೆಕ್ಸ್ಟ್ ಬರೋದು ಯಾವುದು ಕೆ ಪ್ಲಸ್ 1. ಇಲ್ಲಿ ಪಿ ಆಫ್ ಲೆಫ್ಟ್ ಹ್ಯಾಂಡಲ್ಲಿ ಏನು ಮಾಡಿ, ಲೆಫ್ಟ್ ಹ್ಯಾಂಡ್ನ ಬರ್ಕೊಳ್ಳಿ ಫಸ್ಟ್ 1 + 2 + 3 ಪ್ಲಸ್ ಕೆ. ಇದಾದಮೇಲೆ ಬರೋ ಕಾಂಜುಗೇಟಿವ್ ನಂಬರ್ನ ಬರ್ಕೊಳ್ಳಿ. ಕೆ ಆದಮೇಲೆ ಬರೋದು ಯಾವುದು ಕೆ ಪ್ಲಸ್ 1 ಈಸ್ ಈಕ್ವಲ್ ಟು ಈ ಲೆಫ್ಟ್ ಹ್ಯಾಂಡ್ ಮಾತ್ರ ತೊಗೊಂಡು ಏನು ಮಾಡಿ, ಈಗ ನೋಡಿ ಈ 1 + 2 + 3 ಪ್ಲಸ್ ಕೆ ಬದಲು ಏನಂತ ಬರಿಬೋದು, ಇದಕ್ಕೆ ಏನು ಈಕ್ವಲ್ಲು ಕೆ ಇಂಟು ಕೆ ಪ್ಲಸ್ 1/2. ಅಂದರೆ ಈಗ ಲೆಫ್ಟ್ ಹ್ಯಾಂಡ್ ನೋಡ್ಕೊಂಡು ರೈಟ್ ಹ್ಯಾಂಡ್ ಬರೀರಿ. ಇದ್ರ ಬದಲು ನೀವೇನಂತ ಬರಿಬೋದು, ಕೆ ಇಂಟು ಕೆ ಪ್ಲಸ್ 1/2. ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ. ಟು ಪ್ರೂವ್ ದಟ್ ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ ವಿ ಹ್ಯಾವ್ ಅಂತ ಫಸ್ಟ್ ಏನು ಮಾಡಿ, ಕೆಗೆ ಒಂದು ನಂಬರ್ ಆ್ಯಡ್ ಮಾಡಿ +1, ಅದನ್ನ ಬರೀರಿ. ಈ ಥರ ಬರೆದಾದ್ಮೇಲೆ ನೋಡಿ, ಇಷ್ಟರ ಬದಲು 1 + 2 + 3 ಪ್ಲಸ್ ಅಪ್ ಟು ಪ್ಲಸ್ ಕೆ. ನೋಡಿ ಇಷ್ಟರ ಬದಲು ಏನು ಬರ್ಕೋಬೋದು, ಕೆ ಇಂಟು ಕೆ ಪ್ಲಸ್ 1/2 ಬರೀಬೋದು. ಆಮೇಲೆ ಇಷ್ಟರ ಬದಲು ಈಗ ಬರಿಬೋದು ಪ್ಲಸ್ ಕೆ ಪ್ಲಸ್ 1 ಹಂಗೆ ಇರುತ್ತೆ, ಪ್ಲಸ್ ಕೆ ಪ್ಲಸ್ 1. ಲೆಫ್ಟ್ ಹ್ಯಾಂಡ್ ನೋಡ್ಕೊಂಡು ರೈಟ್ ಹ್ಯಾಂಡ್ ಬರೀರಿ. ಆಮೇಲೆ ಏನು ಮಾಡಿ, ಇಲ್ಲಿ ಕೆ ಪ್ಲಸ್ 1 ಕಾಮನ್ ಇದೆ, ಕೆ ಪ್ಲಸ್ 1ನ ಕಾಮನ್ ತೊಗೊಳ್ಳಿ. ಅವಾಗ ಏನು ಬರುತ್ತೆ, ಇಲ್ಲಿ ಕೆ ಪ್ಲಸ್ 1 ಹೋದರೆ ಕೆ ಉಳಿಯುತ್ತೆ, ಇಲ್ಲಿ /2 ಹಂಗೆ ಇರುತ್ತೆ. ಇಲ್ಲಿ ಕೆ ಪ್ಲಸ್ 1 ಹೋದರೆ 1 ಉಳಿಯುತ್ತೆ. ನೋಡಿ ಮಲ್ಟಿಪ್ಲೈ ಮಾಡಿದ್ರು ನಿಮಗೆ ಸೇಮ್ ಇದು ಬರಬೇಕು. ಈಗ ನೋಡಿ ಕೆ ಪ್ಲಸ್ 1 ಇಂಟು ಕೆ/2 ಅಂದರೆ ಕೆ ಪ್ಲಸ್ 1 ಇಂಟು ಕೆ/2 ಬರುತ್ತೆ. ಕೆ ಪ್ಲಸ್ 1 ಇಂಟು ಅಂದರೆ ಕೆ ಪ್ಲಸ್ 1 ಬರುತ್ತೆ. ಇದಕ್ಕೆ ಎಲ್ಸಿಎಂ ಮಾಡ್ಕೋಬೇಕು. ಇಲ್ಲಿ ರಫ್ ಆಗಿ ಬರೀತೀನಿ. ಇಲ್ಲಿ ಇದೇನು ಬರೆಯೋದು ಬೇಕಾಗಿಲ್ಲ, ನಿಮಗೆ ಸ್ವಲ್ಪ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಈಸಿ ಆಗಲಿ ಅಂತ ಅಷ್ಟೆ. +1 ಇದೆ ಅಲ್ವಾ, ಇನ್ನು /1 ಅಂತ ಬರ್ಕೋಬೇಕು. ಇಲ್ಲೇನು ಮಾಡಬೇಕು, ಎಲ್ಸಿಎಂ ಬಂದು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 2 1s are 2, ಆಮೇಲೆ ಇದನ್ನ ಇದಕ್ಕೆ ಕೆ ಇಂಟು 1 ಪ್ಲಸ್ ಇದನ್ನ ಇದಕ್ಕೆ ಕೆ, ಇದು 1 × 2 ಅಂದರೆ 2. ಅಂದರೆ ನಾವು ಕೆ/2 + 1ನ ನಾವು ಏನಂತ ಬರ್ಕೋಬೋದು, ಕೆ ಪ್ಲಸ್ 2/2. ಇಲ್ಲಿ ಕೆ ಪ್ಲಸ್ 1 ಹಂಗೆ ಇರಲಿ, ಇಲ್ಲಿ ಕೆ ಪ್ಲಸ್ 2/2 ಬರುತ್ತೆ. ಅರ್ಥ ಆಯ್ತಲ್ವಾ? ಈಗ ಇದನ್ನ ಇದು /1 ಇದ್ದಂಗೆ ಇದನ್ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋದು. ಏನಾಗುತ್ತೆ, ಇದು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಹೋಲ್ /2. ಇಲ್ಲಿ ನೋಡಿ ಕೆ ಪ್ಲಸ್ 1 ಕೆ ಪ್ಲಸ್ 2 /2. ಈಗೇನು ಮಾಡಿ, ಕೆ ಪ್ಲಸ್ 2ನ ಈ ಕೆ ಪ್ಲಸ್ 1 ಹಂಗೆ ಇರಲಿ, ಕೆ ಪ್ಲಸ್ 2 ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಇಲ್ಲಿ ನೋಡಿ ಕೆ ಪ್ಲಸ್ 2ನ ನೀವೇನಂತ ಬರಿಬೋದು, ಕೆ ಪ್ಲಸ್ 1 + 1. ನೋಡಿ +1 + 1 2 ತಾನೆ, ಕೆ ಪ್ಲಸ್ 2ನೇ ಆಗುತ್ತೆ. ಅಂದರೆ ಇದ್ರ ಬದಲು ಏನಂತ ಬರ್ಕೋಬೋದು, ಕೆ ಪ್ಲಸ್ 1 + 1 ಹೋಲ್ /2. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈಗ ಈ ಸ್ಟೇಟ್ಮೆಂಟ್ ನೋಡಿ, ಪಿ ಆಫ್ ಎನ್ ಸ್ಟೇಟ್ಮೆಂಟು ಏನು ಸ್ಟೇಟ್ಮೆಂಟ್ ಇದು, ಪಿ ಆಫ್ ಎನ್ ಅಂದರೆ 1 + 2 ಪ್ಲಸ್ ಅಪ್ ಟು n ಗಂಟ ಆ್ಯಡ್ ಮಾಡಿದ್ರೆ ಇಲ್ಲಿ n × n + 1/2 ಬರುತ್ತೆ. ಈಗ ನೋಡಿ ಇದು 1 + 2 + 3 ಅಪ್ ಟು ಕೆ ಪ್ಲಸ್ 1 ಗಂಟ ಆ್ಯಡ್ ಮಾಡಿದ್ರೆ ಇಲ್ಲಿ n ಜಾಗದಲ್ಲಿ ಕೆ ಪ್ಲಸ್ 1 ಹಾಕ್ಕೊಳ್ಳಿ, ಚೆಕ್ ಮಾಡಿ. 1 + 2 + 3 ಅಪ್ ಟು ಕೆ ಪ್ಲಸ್ 1 = ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 1 + 1/2 ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ? ಅಂದರೆ ಇದು ಸ್ಟೇಟ್ಮೆಂಟ್ ಏನಾಗುತ್ತೆ, ಪಿ ಆಫ್ ಕೆ ಪ್ಲಸ್ 1 ಟ್ರೂ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕಿದ್ರೆ, ಅರ್ಥ ಆಯ್ತಲ್ವಾ? ಇದು
ಎನ್ ಜಾಗದಲ್ಲಿ ಕೆ ಪ್ಲಸ್ ಒನ್ ಹಾಕಿದ್ರೆ 1 + 2 + 3 + ಕೆ ಪ್ಲಸ್ ಒನ್ ಈ ಥರ ಲೆಫ್ಟು ಈ ಥರ ಬರುತ್ತೆ. ಲೆಫ್ಟು ಕೆ ಪ್ಲಸ್ ಒನ್ ಹಾಕಿದ್ರೆ ಈ ಥರ ಬರುತ್ತೆ. ರೈಟಲ್ಲಿ ಕೆ ಪ್ಲಸ್ ಒನ್ ಹಾಕಿದ್ರೆ ಎನ್ ಜಾಗದಲ್ಲಿ ಕೆ ಪ್ಲಸ್ ಒನ್ + 1/2 ಈ ಥರ ರೈಟ್ ಬರುತ್ತೆ. ಅಂದರೆ ಇದು ಸ್ಟೇಟ್ಮೆಂಟ್ ಕಂಪ್ಲೀಟ್ ಟ್ರೂ ಇದೆ ಅಂತ. ಪಿ ಆಫ್ ಕೆ ಪ್ಲಸ್ ಒನ್ ಈಸ್ ಟ್ರೂ. ಲಾಸ್ಟಲ್ಲಿ ಏನು ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ದಸ್ ಪಿ ಆಫ್ ಕೆ ಪ್ಲಸ್ ಒನ್ ಈಸ್ ಟ್ರೂ ಅಂತ ಬರ್ಕೊಡಿ. P of k plus 1 is true ಅಂತ ಬರ್ಕೊಳ್ಳಿ. whenever P of k is true. Hence by the principle of mathematical induction, P of n is true for n belongs to n ಅಂತ ಬರ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀಟಾಗಿ ಮಾಡಿ, ಒಂದ್ಸತಿ ನೀಟಾಗಿ ನೋಟ್ಸ್ ಮಾಡ್ಕೊಬಿಡಿ ಇದನ್ನ. ಥ್ಯಾಂಕ್ ಯು.